ಚಿನ್ನೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಧು ಹಾಗೂ ಉಪಾಧ್ಯಕ್ಷರಾಗಿ ರಾಜು ಅವಿರೋಧ ಆಯ್ಕೆ. ಬೇಲೂರು ತಾಲೂಕಿನ ಚಿನ್ನೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಸ್ವಾಮಿಗೌಡ ಅವರ ರಾಜೀನಾಮೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಮಧು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಜು ಇಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿದ್ದ ಗುರುಪ್ರಸಾದ್ ಇವರನ್ನ ಅವಿರೋಧವಾಗಿ ಆಯ್ಕೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಯುವಕರಿಗೆ ನಾಯಕತ್ವದ ಜವಾಬ್ದಾರಿ ನೀಡಿರುವುದು ಸಂಘದ ಭವಿಷ್ಯದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಸಂಸ್ಥೆಯ ಪ್ರಮುಖ ಹುದ್ದೆಗಳಾದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ಸ್ಥಾನಗಳಲ್ಲಿ ಯುವಕರು ಮುಂದುವರಿಯುತ್ತಿರುವುದು ಸಂಘದ ಪ್ರಗತಿಗೆ ಸಹಕಾರಿ ಆಗಲಿದೆ ಎಂದು ಅಭಿಪ್ರಾಯಪಟ್ಟರಲ್ಲದೆ ನೂತನ ಕಟ್ಟಡಕ್ಕೆ ಜಿಲ್ಲಾ ಬ್ಯಾಂಕಿನ ಸಹಕಾರವನ್ನ ಹೆಚ್ಚಿನ ರೀತಿಯಲ್ಲಿ ನೀಡುವುದಾಗಿ ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಇನ್ನು ನೂತನ ಅಧ್ಯಕ್ಷರಾದ ಸಿಟಿ ಮಧು ಅವರು ಮಾತನಾಡಿ, ತಮ್ಮ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಹಿಂದೆ ಸಂಘದ ಕೆಲಸಗಳಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದು, ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಸಂಘವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಮಾಜಿ ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ, ಸಂಘದಲ್ಲಿ ಸುಮಾರು 700ಕ್ಕೂ ಹೆಚ್ಚು ರೈತ ಸದಸ್ಯರಿದ್ದು ಅವರ ಶ್ರೇಯೋಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವಂತೆ ತಿಳಿಸಿದವರು, ರೈತರಿಗೆ ಉತ್ತಮ ಸೇವೆ ನೀಡುವ ಜೊತೆಗೆ ಸಹಕಾರ ಸಂಘವನ್ನ ಮತ್ತಷ್ಟು ಬಲಪಡಿಸಲು ಎಲ್ಲಾ ನಿರ್ದೇಶಕರು ಹಾಗೂ ಸದಸ್ಯರು ಒಗ್ಗಟ್ಟಿನಿಂದ ಕೆಲಸ ಮಾಡುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಸ್ನೇಹಿತರು ಯುವಕರು ಆದಂತಹ ಚಿನ್ನೇನಹಳ್ಳಿ ಮಧು ಅವರು, ಅದೇ ರೀತಿ ಬಳ್ಳೂರಿನ ರಾಜು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಚಿನ್ನೇನಹಳ್ಳಿಯ ಕೃಷಿ ಪತ್ತಿನ ಸಹಕಾರ ಸಂಘ ಒಂದು ಇತಿಹಾಸ ಇದೆ. ಇದು ಗ್ರಾಮದ ಒಳಗಡೆ ಪುನರ್ ಲಿಕ್ವಿಡೇಷನ್ ಆದಂಥ ಸೊಸೈಟಿಯನ್ನು ಪ್ರಾರಂಭವನ್ನು ಮಾಡುವಲ್ಲಿ ಆ ಗ್ರಾಮದ ಅಂದಿನ APMC ಸದಸ್ಯರು ಆಗಿರ್ತಕ್ಕಂತಹ ಮಹೇಶ್ವರವರ ಒಂದು ಫೌಂಡರ್ ಅಧ್ಯಕ್ಷರು ಆಗಿ ಈ ಒಂದು ಗ್ರಾಮಕ್ಕೆ, ಈ ಹಳ್ಳಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂತಹ ಕಾರಣದಿಂದ ಮೊದಲಿಗೆ ಅಧ್ಯಕ್ಷರಾಗಿ ಅಂದಿನಿಂದ ಇಂದಿನವರೆಗೆ ಸೊಸೈಟಿಯನ್ನು ಆಚೆ ಈಚೆ ಆಗದಂಗೆ ಅವರ ಒಂದು ಹಿಡಿತದಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಮಹೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಈ ಹಿಂದಿನ ಅಧ್ಯಕ್ಷರು ನಮ್ಮ ರೈತ ಸಂಘದ ಮುಖಂಡರು ಸ್ವಾಮಿಗೌಡರು ಭಾಳಷ್ಟು ಇಲ್ಲಿಗೆ ಬರೋದಕ್ಕೆ ಅವರು ಕಾರಣೀಭೂತರು, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಕಾರಣೀಭೂತರು. ಅದೇ ರೀತಿ ಜಾಗವನ್ನು ಒಂದು ಮಾಡಿ ಸ್ವಂತ ಕಟ್ಟಡವನ್ನು ಮಾಡಲಿಕ್ಕೆ ಒಂದು ಸಾಕಷ್ಟು ಹೋರಾಟವನ್ನು ನಡೆಸಿದಂಥ ಸ್ವಾಮಿಗೌಡರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಸಂಘ ಉನ್ನತ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಇವತ್ತು ಯುವಕರನ್ನ ಮಾತಿನಂತೆ ಒಪ್ಪಂದದಂತೆ ಇವತ್ತೊಬ್ಬ ಯುವಕನ್ನ ಅಧ್ಯಕ್ಷರನ್ನ ಮಾಡಿರತಕ್ಕಂಥದ್ದು. ಈಗ ಹೇಗಿದೆ ಅಂತಂದರೆ ಸೆಕ್ರೆಟರಿ ಯುವಕರು, ಅಧ್ಯಕ್ಷರು ಯುವಕರು, ಉಪಾಧ್ಯಕ್ಷರು ಯುವಕರು, ಆಲ್ಮೋಸ್ಟ್ ಈ ಫೌಂಡರ್ ಮೆಂಬರಿಂದ ಹಿಡಿದು ಇದಕ್ಕೆ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಯುವಕರು ಜಾಸ್ತಿ ಇದ್ದಾರೆ. ಈ ಸಂಸ್ಥೆ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ, ಇವತ್ತು ಮಾಜಿ ಅಧ್ಯಕ್ಷರು ಈ ಮುಂದಿನ ಈಗಾಗಿರ್ತಕ್ಕಂಥ ಅಧ್ಯಕ್ಷರು ಇವರಿಗೆ ಸಹಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ನೀಡ್ತಾರೆ. ಮಹೇಶ್ ಅವರ ಸಹಕಾರ ಪೂರ್ಣ ಪ್ರಮಾಣವಾಗಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಸಂಸ್ಥೆ ನಡಿಬೇಕು ಅಂತಂದರೆ ಸೆಕ್ರೆಟರಿ, ಕಾರ್ಯದರ್ಶಿ ಭಾಳ ಪ್ರಮುಖ ಸ್ಥಾನವನ್ನು ವಹಿಸ್ತಾರೆ. ಸೆಕ್ರೆಟರಿ ಮತ್ತು ಅಧ್ಯಕ್ಷರಲ್ಲಿ ಒಂದು ಹೊಂದಾಣಿಕೆ ಭಾಳ ಅಗತ್ಯ. ಆ ಬೋರ್ಡನ್ನು ಸರಿಯಾಗಿ ಹೋಗಬೇಕು ಅಂತಂದರೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಆ ಒಂದು ಸಂಸ್ಥೆ ಬೆಳೆಯೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದೆ ರಂಗೇಶ್ ಗೌಡರು ಕೂಡ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅನೇಕರ ಶ್ರಮದ ಫಲ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆ. ಇನ್ನೂ ಸಾಕಷ್ಟು ಬೆಳಿಬೇಕು, ಹೊಸ ಕಟ್ಟಡ ಆಗಬೇಕು. ಅದಕ್ಕೆ ಯುವಕರಾಗಿರ್ತಕ್ಕಂತಹ ಮಧುರವರು ಅವರ ಪ್ರಯತ್ನದ ಫಲ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರೂ ಪರವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಶುಭವನ್ನು ಕೋರ್ತಾ ಅವಕಾಶ. ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ನಡೆದಂಥ ಇವತ್ತು ಚುನಾವಣೆಯಲ್ಲಿ ನನ್ನನ್ನು ವಿರೋಧವಾಗಿ ಆಯ್ಕೆ ಮಾಡಿದರೆ ಇವರಿಗೊಂದು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ನಾಯಕರಾದ
ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರು ನಾಗಣ್ಣನವರು ಈ ಒಂದು ಚುನಾವಣೆಗೆ ನನ್ನನ್ನು ಆಯ್ಕೆ ಮಾಡಬೇಕು ಅಂತ ಭಾಳ ಒಂದು ಸಹಕಾರ ಕೊಟ್ಟಿದ್ದಾರೆ. ಇವರಿಗೂ ಒಂದು ನನ್ನ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ನಮ್ಮ ಚಿನ್ನಹಳ್ಳಿ ಕೃಷಿ ಸಹಕಾರ ಪತ್ತಿನ ನಮ್ಮ ಸ್ವಾಮಿಗೌಡರವರು ಇವರು ಸಹ ಬಂದು ಈ ನಮ್ಮ ಏನಾಗಿದೆ ಅಂದರೆ ನಮ್ಮ ಸೊಸೈಟಿಗೆ ಜಾಗ ಇನ್ನು ಏನು 80 ಭಾಗ ಜಾಗದ್ದು ವಿಚಾರದಲ್ಲಿ ಪೆಂಡಿಂಗ್ ಆಗಿದೆ. ಈ 20 ಭಾಗನ ಪೂರ್ಣ ಮಾಡಿಬಿಟ್ಟು ಜಾಗನ ಸೊಸೈಟಿಗೆ ಅಲಾಟ್ ಮಾಡಿಸ್ಬಿಟ್ಟು ಒಂದು ನೂತನವಾದ ಒಂದು ಕಟ್ಟಡ ಕಟ್ಟಬೇಕು ಅಂತ ನಾವೆಲ್ಲ ನಮ್ಮ ಬಾಡಿ ಎಲ್ಲ ನಿರ್ಧಾರ ಮಾಡಿದ್ದೀವಿ. ಇದಕ್ಕೆಲ್ಲರ ಸಹಕಾರ ನಮ್ಮ ನಿರ್ದೇಶಕರ ಸಹಕಾರಗಳು ಭಾಳ ಬೇಕು. ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಈ ಸೊಸೈಟಿ ಕೆಲಸದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ. ಮಾಜಿ ಅಧ್ಯಕ್ಷರಾದಂಥ ನಾಗೇಶ್ರವರೇ, ಚಿಕ್ಕಮೇದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ GV ಮೋಹನ್ರವರೇ, TLD ಬ್ಯಾಂಕಿನ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ MD ದಿನೇಶ್ರವರೇ, 2 ಅವಧಿಯಿಂದ ನಾನು ಈ ಸಹಕಾರಿ ಸಂಘದ ಅಧ್ಯಕ್ಷನಾಗಿ, ಕಳೆದ 3 ಅವಧಿಯಿಂದ ನಿರ್ದೇಶಕನಾಗಿ ತಮ್ಮೆಲ್ಲರ ಸಹಕಾರದಿಂದ ಈ ಸಹಕಾರಿ ಸಂಸ್ಥೆಯನ್ನು ಇವತ್ತು ಈ ಮಟ್ಟಕ್ಕೆ ತರಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಬೇಕಾದ್ರೆ ತಮ್ಮೆಲ್ಲರ ಇಲ್ಲಿನ ನಿರ್ದೇಶಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರ ತುಂಬ ಅತ್ಯಗತ್ಯ ಆಗಿರುತ್ತೆ. ಅತ್ಯಗತ್ಯವಾಗಿ ಅಂಥ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ. ಅದು ಭಾಳ ಹೆಮ್ಮೆಯ ವಿಷಯ. ಯಾಕೆ ಅಂತಂದರೆ ಸಣ್ಣದಾಗಿ ಪ್ರಾರಂಭ ಆಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಳಗಡೆ ಈ ಸೊಸೈಟಿಯನ್ನು ಬೆಳೆಸಬೇಕಾದ್ರೆ ಭಾಳ ಒಂದು ಶ್ರಮ ಇತ್ತು. ಆಮೇಲೆ ನನ್ನ ಅಧ್ಯಕ್ಷ ಅವಧಿ ಒಳಗಡೆ ಈ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳು ಕೂಡ ಯಾವುದೇ ಹಸ್ತಕ್ಷೇಪ ಮಾಡದಲೇ, ಯಾವುದೇ ರೀತಿಯ ತೊಂದರೆಯನ್ನು ಮಾಡದೆ ಈ ಸಹಕಾರಿ ಸಂಸ್ಥೆ ಅಭಿವೃದ್ಧಿ ಹೊಂದಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಸಹಕಾರಿ ಸಂಸ್ಥೆ ಇಷ್ಟು ದೊಡ್ಡದಾಗಿ ಕಾರ್ಯಾರಂಭ ಮಾಡಲಿಕ್ಕೆ ಇವತ್ತು ಹತ್ರ 1.25 ಕೋಟಿ ರೂಪಾಯಿ ಹೋದ ವರ್ಷ, ಅದರ ಹಿಂದೆ 1 ಕೋಟಿ ನಾವು ಗೊಬ್ಬರದ ವ್ಯವಹಾರವನ್ನು ಮಾಡಬೇಕಾದ್ರೆ ಈ ಸಹಕಾರಿ ಸಂಸ್ಥೆ ಸಿಬ್ಬಂದಿ, ಕಾರ್ಯದರ್ಶಿ ಮತ್ತು ಸಹಾಯಕರಾದಂಥ ಕಾರ್ಯದರ್ಶಿ ಸುರೇಶ್ ಅವರು, ವಿಜಿತಾ ಅವರವರು ನಮ್ಮ ಮನೆಯ ಮಕ್ಕಳ ರೀತಿ ಈ ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರಿಗೆ ನಾವು ತುಂಬ ಹೃದಯದ ಗೌರವಾನ್ವಿತವಾಗಿ ಅವರಿಗೆ ಕೃತಜ್ಞತೆಗಳನ್ನು ಈ ಸಂದರ್ಭ ಇವತ್ತು ಏನು ಮಧು ಅವ್ರಿಗೆ ಅವಕಾಶ ಮಾಡಿಕೊಟ್ಟು, ನಾವು ಜಾಗ ಮಾಡಿಕೊಡ್ಬೇಕಾದ್ರೆ ಮಧು ಕೂಡ ನನಗೆ ಬೆನ್ನಿಗೆ ಹೆಗಲು ಕೊಟ್ಟು ಸಹಾಯ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವರೇ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿತನವನ್ನು, ನಮ್ಮ ಎಲ್ಲ ಸಹಕಾರಿ ನಮಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನು ಅವರಿಗೆ ಎರೆದು ಈ ಸಹಕಾರಿ ಸಂಸ್ಥೆಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ರೈತರಿದ್ದಾರೆ. ಆ ರೈತ ಸಹಕಾರಿಗಳಿಗೆ ಉನ್ನತವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಅವರ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರೊಟ್ಟಿಗೆ ನಾವು ಕೂಡ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಈ ಆಡಳಿತ ಮಂಡಳಿಯನ್ನು ಮತ್ತು ಈ ಸೊಸೈಟಿಯನ್ನು ಉತ್ತುಂಗಕ್ಕೆ ಏರಿಸಲಿಕ್ಕೆ ನಮ್ಮ ಪ್ರಯತ್ನ ಇರುತ್ತೆ. ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಸಂಸ್ಥಾಪಕರಾದ ಮಹೇಶ್ ಅಣ್ಣವರು, ಆಮೇಲೆ ನಾಗಣ್ಣ ಇರ್ಬೋದು, ಇವರು ಸ್ವಾಮಿಗೌಡರು ಇರ್ಬೋದು, ನನ್ನೆಲ್ಲ ನಿರ್ದೇಶಕ ಬಂಧುಗಳು ನನಗೆ ಹೆಚ್ಚಿನ ಸಹಕಾರವನ್ನು ನೀಡಿ ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.